ನಿನ್ನೆ ನಾನು ಬೇಗ ಬಂದಿದ್ದೀನಿ, ಅಲ್ಲಿ ಹೇಳಿದ್ದೀನಿ ನಾನು ಬೇಗ ಬಂದಿದ್ದೀನಿ. ಸಾಕ್ಷಿನೂ ನಮ್ಮ ಶಾಸಕರು ಇಲ್ಲಿದ್ದಾರೆ, ಬಾಲಣ್ಣವ್ರು ಇದ್ದಾರೆ. ನಾನು ನಿನ್ನೆ ಮೇಡಮ್ಗೆ ಹೇಳಿದ್ದೀನಿ, ಬೆಳಿಗ್ಗೆನೆ ಬಂದು ಮೇಡಮ್ ನಿನ್ನೆ ನಿಮ್ಗೆ ಹೇಳಿದ್ದೀನಿ ನಾನು. ಆಯ್ತು. ಆಮೇಲೆ ಇವತ್ತು ಬೇಗ ಬಂದೆ ಅಂತಂದ್ರೆ ಮೇಡಮ್ಗೆ ಹೇಳಿದ್ದೀನಿ. ಒಂದ್ ಸೆಕೆಂಡ್. ಬಾಲಣ್ಣವ್ರೆ ಸಾಕ್ಷಿ ನೀವೇ ಇದ್ದೀರಿ. ಬಾಲಣ್ಣವ್ರೆ ನಮ್ ಸೀನಿಯರ್ ಸಾಕ್ಷಿ ಇದ್ದೀರಿ, ನೀವು ಮಾತಾಡ್ಬೇಕು. ಸುನೀಲ್ ಮೇಡಮ್ ನಿನ್ನೆ ಬಂದು ಹೇಳಿದ್ದೆ ತಾನೇ, ನಾನು ಬೇಗ ಬಂದಿದ್ದೀನಿ ಅಂತ ಬರ್ಸಿದ್ದೀನಿ. ಇವತ್ತು ಬೇಗ ಬಂದಿದ್ದೀನಿ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ಒಂದ್ ಸೆಕೆಂಡ್. ಈಗ ನೀವು ಹೇಳಿದಿರಲ್ಲ, ಏನು ಟೆನ್ಷನ್ ಮಾಡಬೇಡಿ. ಅಲ್ಲಿ ಕ್ಯಾಮರಾ ಇದೆ, ಯಾವ ಟೈಮ್ಗೆ ಎಷ್ಟು ಗಂಟೆಗೆ ಎಷ್ಟು ನಿಮಿಷಕ್ಕೆ ತಾವು ಬಂದಿರ ಅಂತೇಳಿ ಪಟ್ಟಿದೆ. ಅದು ಹೆಚ್ಚು ಕಮ್ಮಿ ರೆಕ್ಟಿಫೈ ಮಾಡಿ ಕೊಡುವ. ಸೆಕೆಂಡ್ ಬರ್ತದೆ ಅದರಲ್ಲಿ. ಈಗ ಪ್ರಶ್ನೋತ್ತರ. ಕೃಷ್ಣಮೂರ್ತಿ ಯಾರ್? ಬಸ್ ಸೈಲೆಂಟ್. ಮಾನ್ಯ ಅಧ್ಯಕ್ಷರೇ, ಬಾಲಕೃಷ್ಣ 1353ನೇ ಪ್ರಶ್ನೆಯನ್ನ ಮಾನ್ಯ ಗೌರವಾನ್ವಿತ ಸಣ್ಣ ನೀರಾವರಿ ಸಚಿವರನ್ನ ಕೇಳಬಯಸ್ತೇನೆ. ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಗೌಡಳ್ಳಿ ಗ್ರಾಮ ಬಳಿ ಹರಿಯುವ ದೊಡ್ಡಹಳ್ಳದಲ್ಲಿ 2 ಚೆಕ್ ಡ್ಯಾಮ್ ಹಾಗೂ ಯಗ್ವಾಡಿ ಗ್ರಾಮದ ಬಳಿ ಹರಿಯುವ ಹೆಪ್ಪಾಳದಲ್ಲಿ 1 ಚೆಕ್ ಡ್ಯಾಮ್ ನಿರ್ಮಾಣ ಕಾಮಗಾರಿ ವಿಷಯದಲ್ಲಿ ವಿಶೇಷ ಘಟಕ ಯೋಜನೆಯ ಅಡಿಯಲ್ಲಿ ಕೈಗೊಳ್ಳುವ ಪ್ರಸ್ತಾವನೆ ಸರ್ಕಾರ ಗಮನಕ್ಕೆ ಬಂದಿದೆ ಅಂತ ಹೇಳಿ ನಾನು ಪ್ರಶ್ನೆಯನ್ನು ಕೇಳಿದೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸಚಿವರಾದಂಥ ಮಾನ್ಯ ಬೋಸರಾಜ್ ಸಾಹೇಬರು ಈ ಕಾಮಗಾರಿ ವಿಚಾರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಈ ಕಲ್ಯಾಣ ಕಾರ್ಯಕ್ರಮದಲ್ಲಿ ಸುಮಾರು 300 ಲಕ್ಷ ಮೊತ್ತದಲ್ಲಿ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲು ಅನುಮೋದನೆ ನೀಡಲಾಗಿದೆ ಅಂತ ಹೇಳಿ ಅವರು ಉತ್ತರ ಕೊಟ್ಟಿದ್ದಾರೆ.